ಹಾಯ್ ಫ್ರೆಂಡ್ಸ್, JR ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 1965ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಫ್ರೆಶ್ ಮಾಡಿ. ಮೊದಲನೆಯ ಚಿತ್ರ ಅಮರಜೀವಿ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಎರಡನೆಯ ಚಿತ್ರ ಬೆಟ್ಟದ ಹುಲಿ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಮೂರನೆಯ ಚಿತ್ರ ಬಾಲರಾಜನ ಕತೆ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ನಾಲ್ಕನೆಯ ಚಿತ್ರ ಬೆರೆತ ಜೀವ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಐದನೆಯ ಚಿತ್ರ ಇದೇ ಮಹಾಸುದಿನ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಆರನೆಯ ಚಿತ್ರ ಮಾವನ ಮಗಳು. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಏಳನೆಯ ಚಿತ್ರ ಚಂದ್ರಹಾಸ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಎಂಟನೆಯ ಚಿತ್ರ ಮದುವೆ ಮಾಡಿ ನೋಡು. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಒಂಬತ್ತನೆಯ ಚಿತ್ರ ಮಹಾಸತಿ ಅನಸೂಯ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಹತ್ತನೆಯ ಚಿತ್ರ ಮಿಸ್ ಲೀಲಾವತಿ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಹನ್ನೊಂದನೆಯ ಚಿತ್ರ ನಾಗಪೂಜೆ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಹನ್ನೆರಡನೆಯ ಚಿತ್ರ ಪಾತಾಳ ಮೋಹಿನಿ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಹದಿಮೂರನೆಯ ಚಿತ್ರ ಪತಿವ್ರತ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಹದಿನಾಲ್ಕನೆಯ ಚಿತ್ರ ಸರ್ವಜ್ಞ ಮೂರ್ತಿ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಹದಿನೈದನೆಯ ಚಿತ್ರ ಸತ್ಯ ಹರಿಶ್ಚಂದ್ರ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಹದಿನಾರನೆಯ ಚಿತ್ರ ಸತಿ ಸಾವಿತ್ರಿ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಹದಿನೇಳನೆಯ ಚಿತ್ರ ವೀರ ವಿಕ್ರಮ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಹದಿನೆಂಟನೆಯ ಚಿತ್ರ ವಾತ್ಸಲ್ಯ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಹತ್ತೊಂಬತ್ತನೆಯ ಚಿತ್ರ ನನ್ನ ಕರ್ತವ್ಯ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, 1965ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಫ್ರೆಶ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.